ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಕ್ವಿಕ್ಕಾಗಿ ಎರಡು ಕ್ವಶನ್ಗಳಿಗೆ ಇಲ್ಲಿ ಆನ್ಸರ್ನ ನಿಮಗೆ ನೀಡ್ತಾ ಇದ್ದೀನಿ. ಒಂದು 2020ರಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಪಾಸಾದಂಥ ವಿದ್ಯಾರ್ಥಿಗಳು ಈ ವರ್ಷ KCETಯನ್ನು ಬರೆದಿದ್ದರೆ ಅವರಿಗೆ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, 2020ರಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಡಿಡಕ್ಷನ್ ಇನ್ ಮಾರ್ಕ್ಸ್ ಇರೋದಿಲ್ಲ. ಯಾಕಂತಂದರೆ ಇವತ್ತು ಅನೌನ್ಸ್ ಮಾಡಿರುವಂತಹ ಡಿಡಕ್ಷನ್ ಇನ್ ಮಾರ್ಕ್ಸ್ ಏನಿದೆ ಅಂದರೆ 18 ಮಾರ್ಕ್ಸ್ ಫ್ರಮ್ 300 ಅದು ರಿಪೀಟರ್ಸ್ಗಳಿಗೆ 2021ನಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. 2020ರಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ಅವರಿಗೆ ಕಂಪ್ಲೀಟ್ ಮಾರ್ಕ್ಸನ್ನು ಅಂದರೆ ಬೋರ್ಡ್ 50%, KCET 50% ತೊಗೊಂಡು ಅದನ್ನು ಅನೌನ್ಸ್ ಮಾಡ್ತಾರೆ. ಇನ್ನು ರಿಪೀಟರ್ಸ್ಗಳಿಗೆ 2023ರಲ್ಲಿ, ರಿಪೀಟರ್ಸ್ ಅಂದರೆ ಯಾರು, 2021ರಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ 2023ರಲ್ಲಿ ಇದೇ ರೀತಿ ಕನ್ಸಿಡರ್ ಮಾಡ್ತಾರೆ. ಏನು ಮಾಡ್ತಾರೆ? ಸೊ ಕ್ಲಿಯರ್ ಕಟ್ಟಾಗಿ KE ಅವರು ಅಂದರೆ ಹೈಕೋರ್ಟ್ದವರು ತಮ್ಮ ಒಂದು ಜಡ್ಜ್ಮೆಂಟಲ್ಲಿ ಹೇಳಿರೋದು ಏನಂತಂದರೆ, ಈ ಒಂದು ಸಿಸ್ಟಮ್ ಏನಿದೆ ಅಂದರೆ ನಾರ್ಮಲೈಸೇಷನ್ ಆಫ್ ದ ಮಾರ್ಕ್ಸ್ ಅಂತ ನಾವೇನು ಕರಿತೀವಿ, ಸೊ ಈ ಒಂದು ಸಿಸ್ಟಮ್ಮು ಈ ವರ್ಷದ ವಿದ್ಯಾರ್ಥಿಗಳಿಗೆ ಅಂದರೆ 2022ರ ಅಕಾಡೆಮಿಕ್ ಇಯರಿಗೆ ಮಾತ್ರ ಅನ್ವಯಿಸ್ತದ ಹೊರತು ಮುಂದಿನ ವರ್ಷಕ್ಕೆ ಇದು ಸಂಬಂಧ ಇಲ್ಲ. ಹಾಗಾದರೆ ದೊಡ್ಡ ಕ್ವಶನ್ ಅಂತಂದರೆ 2021ರಲ್ಲಿ ಪಾಸಾದಂಥ ರಿಪೀಟರ್ಸ್ ವಿದ್ಯಾರ್ಥಿಗಳು ಎರಡನೇ ಸಾರಿ ಲಾಂಗ್ ಟರ್ಮ್ ಮಾಡಿ 23ರಲ್ಲಿ ಎಕ್ಸಾಮನ್ನು ಬರೆದರೆ ಅವರಿಗೆ ಕನ್ಸಿಡರ್ ಮಾಡೋದು ಹೇಗೆ? ಒಂದು ವಿಷಯ ಗೊತ್ತಿರಲಿ, ಇದನ್ನು KE ಅವರೇ ಆನ್ಸರ್ ಮಾಡಬೇಕು. ಯಾಕಂತಂದರೆ KE ಅವರ ಒಂದು ಬ್ರೋಷರಲ್ಲಿ ಮುಂದಿನ ವರ್ಷಕ್ಕೆ CETಗೆ ಯಾವ ರೀತಿ ಒಂದು ಬ್ರೋಷರ್ನ ಬಿಡ್ತಾರೆ, ಅದರಲ್ಲಿ 2021ನೇ ಸಾಲಿನ ರಿಪೀಟರ್ಸ್ಗಳಿಗೆ ಅಂದರೆ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡ್ತಾರೆ ಅದನ್ನು ಈಗ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ KE ಅವರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಬಹಳ ಮುಂದೆ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಮುಂದಿನ ಒಂದು ವಿಚಾರಗಳನ್ನು ಕೈಬಿಡಿ. ಈಗ ನೀವು ತಿಳ್ಕೊಳ್ಬೇಕಾಗಿರೋದಿಷ್ಟೇ, ನಿಮ್ಮ ರ್ಯಾಂಕ್ಗಳು ಚೇಂಜ್ ಆಗ್ತಾ ಇದೆ, ಅದಕ್ಕೆ ತಕ್ಕ ಹಾಗೆ ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಬಿಟ್ಟು ನಿಮ್ಮ ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಕಾಲೇಜ್ ಲೀಸ್ಟನ್ನು ರೆಡಿ ಮಾಡ್ಕೊಳ್ಳಿ. 2023ರಲ್ಲಿ ಹೇಗಾಗ್ತದೆ, 24ರಲ್ಲಿ ಬರೆದ್ರೆ ಏನಾಗ್ತದೆ ಅದನ್ನೆಲ್ಲ KE ಅವರು ನೋಡ್ಕೊಳ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಕ್ಲಿಯರ್ ಕಟ್ಟಾಗಿ ಅಟ್ಲೀಸ್ಟ್ ಈ ವರ್ಷ ಮಾಡಿದಂಥ ತಪ್ಪನ್ನು KE ಅವರು ಮುಂದಿನ ವರ್ಷ ಮಾಡೋದಿಲ್ಲ ಅಂತ ಅಂದ್ಕೊಳ್ಳಂತೆ ಕ್ಲಿಯರ್ ಕಟ್ಟಾಗಿ ತಮ್ಮ ಒಂದು ಡಿಸಿಷನನ್ನು ಒಂದು ಏನು ಮಾಡ್ತೀವಿ ಅನ್ನೋ ಪ್ರೊಸೀಜರನ್ನು KE ವೆಬ್ಸೈಟಲ್ಲಿ ಸೊ ಬ್ರೋಷರ್ನ ಮೂಲಕ ಅದನ್ನು ತಿಳಿಸ್ಕೊಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಭಾಳ ಸಿಂಪಲ್ಲು, 2020, 19 ಯಾವ ವರ್ಷ ಪಾಸ್ ಆದರೂ ಕೂಡ ನಿಮಗೆ 50% ಬೋರ್ಡ್, 50% KCET ವಿದೌಟ್ ಡಿಡಕ್ಷನ್ ಆಫ್ ಎನಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. 2022ನೇ ವಿದ್ಯಾರ್ಥಿಗಳಿಗೆ ಮಾತ್ರ 6% ಅಂದರೆ 300ಕ್ಕೆ 18 ಮಾರ್ಕ್ಸನ್ನು ಡಿಲೀಟ್ ಮಾಡಿ ಸೊ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಇನ್ನು ರಿಪೀಟರ್ಸ್ಗಳಿಗೆ 2021ರಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು 2023ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ KE ಅವರಿಗೆ ಏನು ಮಾಡ್ತೀನಿ ಅಂಥೇಳಿ ಅವರಿಗೆ ಗೊತ್ತಿರೋದಿಲ್ಲ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.